ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ವಿಶು ಪಾಟೀಲ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ VSP. ದೋಸ್ತ, ಇವತ್ತು ನಾವೊಂದು ರೈಡ್ ಹೊಂಟಿದ್ದೀವಿ. ಅದು ಇಲ್ಲಿಂದ ಒಂದು 500 ಕಿಲೋಮೀಟರ್ ಐತಿ. ಸೊ ಅದನ್ನು ಯಾರ ಜೊತೆ ಹೊಂಟಿದ್ದೀನಿ ಅಂದ್ರೆ, ನಾನು ನಿಮ್ಗೆ ಆಮೇಲೆ ಹೆಲ್ಮೆಟ್ ಕ್ಯಾಮರಾಗೆ ಶಿಫ್ಟ್ ಆಗಿ ಹೇಳ್ತೀನಿ. ಇವಾಗ ಟೈಮ್ ಆಗಿದೆ ಅಂದ್ರೆ 4:55 ಆಗೈತಿ. ಇದು ಸಕಲೇಶ್ಪುರ ರೈಡ್ ಐತಿ. ಚಿಕ್ಕಮಗಳೂರು, ಮುಳ್ಳಯ್ಯನಗಿರಿ, ಸೊ ಇವನ್ನೆಲ್ಲ ತಿರುಗಾಡಿ ಬಂದೀವಿ. ಬಟ್ ಸಕಲೇಶ್ಪುರಕ್ಕೆ ಹೋಗಿಲ್ಲ. ಸಕಲೇಶ್ಪುರದ ಫಸ್ಟ್ ಟೈಮ್. ನಮ್ಮ ಗ್ಯಾಂಗು ತಯಾರಾಗೈತಿ. ಒಂದು 15 ಜನ ನಾವು ರೈಡರ್ಸ್ ಇದ್ದೀವಿ. ನನ್ನ ಜೊತೆ ರ್ಯಾಂಡಿ ಭಾಯಿನೂ ಬರಾಕತ್ತಾನು. ಸೊ ಬನ್ರಿ, ಈ ಒಂದು ವಿಡಿಯೋವನ್ನ ಎಂಜಾಯ್ ಮಾಡೋಣ ಅಂತ. ಹಂಗೆ ನಮ್ಮ ಈ ಒಂದು ಪಯಣ ಸೇಫ್ಟಿ ಆಗಿರಲಿ ಅಂತ ನೀವು ಆಶೀರ್ವಾದ ಮಾಡ್ರಿ. ಸೊ ಬನ್ರಿ. This is I am ready to go. ಬೈಕು ರೆಡಿ ಆಗೈತಿ, ಫುಲ್ಲಿ ಲೋಡೆಡ್ ಐತಿ. ಈ ಸಲ ನೀರು ಬಂದವು ಮನ್ಯಾಗ, ನೀರು ತುಂಬಕತ್ತಾರು ಮನೆಯವರ. ಸೊ ಇದು ರ್ಯಾಂಡಿ ಬಾಯ್ ಕೊಟ್ಟಾನೆ. ಈ ಸಲ ರ್ಯಾಂಡಿ ಬಾಯ್ ಬರೋದ ನೋಡ್ರಿ, ಅವ್ಗೆ ಬೇಕಂತೇಳಿ. ಇದು ಹೊಸ ಟ್ಯಾಂಕ್ ಬ್ಯಾಗ್ ಐತಿ. ಸೊ ಲೆಟ್ಸ್ ರೈಡ್. ಎಲ್ಲ ದೇವ್ರನ್ನ ನೆನೆಸ್ಕೊತಾ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತಾ, ಸೊ ಈ ಒಂದು ರೈಡು ಯಶಸ್ವಿ ಆಗಲಿ ಅಂತ ಎಲ್ಲ ದೇವರಲ್ಲಿ ಕೇಳ್ಕೊತಾ, ಎಲ್ರಿಗೂ ಒಳ್ಳೆಯದಾಗಲಿ ದೇವರೇ, ಎಲ್ಲರೂ ಚೆನ್ನಾಗಿಡು. ಸೊ ಬರ್ರಿ, ಈ ರೈಡನ್ನು ಸ್ಟಾರ್ಟ್ ಮಾಡೋಣ ಅಂತ. ಭಾಯ್ ತಯಾರಿಗೆ ನಿಂತಿದ್ದಿಲ್ಲ? ವೆರಿ ಗುಡ್, ಬಾ ಹತ್ತು. ಸೊ ಓಡೋಮೀಟ್ರ್ ನೋಡ್ರಿ, ಎಷ್ಟು ಕಿಲೋಮೀಟ್ರ್ ಆಗ್ತೈತೆ ಅನ್ನೋದು ಇಲ್ಲೇ ಗೊತ್ತಾಗ್ತೈತಿ. 6934 ಆಗೈತಿ ಓಡೋ. ಹೋಗಿ ಬರೋ ತನಕ ಎಷ್ಟಾಗ್ತೈತಿ ಅನ್ನೋದ ನೋಡೋಣ ಅಂತ. ಜಸ್ಟ್ ಹೈವೇ ಮ್ಯಾಗ NH4 ಹೈವೇ ಮ್ಯಾಗ ನಾವು ಬಂದೀವಿ ಇವಾಗ. ಇಲ್ಲಿಂದ ಅಮ್ಕನ್ಮಡಿ ಒಳಗೆ ನಮ್ಮ ಸರ್ವೇಶ್ ಗುರು ಸರ್ನ ಕರ್ಕೊಳ್ಳೋದು. ಅವ್ರು ಇವಾಗಲೇ ಬಂದಿದ್ದಾರಂತ ಕಾಲ್ ಮಾಡಿದರು. ಅವ್ರನ್ನ ಪಿಕಪ್ ಮಾಡಿಕೊಂಡು ಅವ್ರ ಜೊತೆ ನಾವು ಬೆಳಗಾವಿಗೆ ಹೋಗೋದು. ಬೆಳಗಾವಿ ಇವಾಗ ಫ್ಲ್ಯಾಗ್ ಆಫ್ ಐತಿ. ಎಮ್ಕನ್ಮಡಿ ಮುಟ್ಟಿದ್ದೀವಿ. ನಮ್ಮ ಸರ್ ಎಲ್ಲಿ ಬಂದು ನಿಂತಾರೋ ಎಲ್ಲಿ ಕಾಣಾಗ್ತಾ ಇರಲಿಲ್ಲ. ಇದು ಪಾಟೀಲ್ ಆಸ್ಪತ್ರೆ. ವೀರ್ ಕುಮಾರ್ ಪಾಟೀಲ್ ಸರು ನಮಗೆ ಭಾಳ ಆತ್ಮೀಯರು ಇವರ. ಸೊ ಸರ್ ಇನ್ನೂ ಬಂದಿಲ್ಲ. ಈ ಸಲ ಅವ್ನು ಕೊಟ್ಟಿದ್ದೇನ್ರ. ಸೊ ಇವರು ನೋಡ್ರಿ ನಮ್ಮ ಸರ್ವೇಶ್ ಗುರು ಸರ. ಇವ್ರನ್ನ ಎಲ್ಲಿ ನೋಡಿರ್ತೀರಂದ್ರೆ, ಇವ್ರನ್ನ IBW ಒಳಗೆ ನೋಡಿರ್ತೀವಿ ನಾವು. ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್, ಬಾಯ್ಸ್ ಆ್ಯಂಡ್ ಗರ್ಲ್ಸ್, ನಮ್ಮ ರೈಡ್ ಶುರುವಾಗೈತಿ ಬೆಳಗಾವಿ ಕಡೆಗೆ. ಬೆಳಗಾವಿಯಿಂದ ಸಕಲೇಶ್ಪುರ. ಬೆಳಗಾವಿಯೊಳಗೆ BMS ಸ್ಕ್ವಾಡ್ ಐತಲ್ಲ, ಒಂದು ಬೆಳಗಾವಿ ಮೋಟೋ ಸ್ಕ್ವಾಡ್. ಇವ್ರ ಜೊತೆ ನಮ್ಮದು ಸಕಲೇಶ್ಪುರಕ್ಕೆ ರೈಡ್ ಕೊಂಡೇವಿ. ಇವಾಗ ನಮ್ಮ ಸರ್ವೇಶ್ ಗುರು ಸರ್ನವ್ರನ್ನ ಎತ್ತಾಕೊಂಡೇವಿ. ಇವಾಗ ನಾವು ಹೋಗ್ತಾ ಇದ್ದೀವಿ ಎಲ್ಲಿಗೆ ಅಂದ್ರೆ ಬೆಳಗಾವಿಗೆ. ಸೊ ಈ ಒಂದು ವಿಡಿಯೋನ ಎಂಜಾಯ್ ಮಾಡೋಣ ಅಂತ ದಯವಿಟ್ಟು ಎಲ್ಲರೂ ಯಾರು ಈ ಒಂದು ವಿಡಿಯೋ ನೋಡಕತ್ತೀರಲ್ರಿ, ಇವ್ರ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ರಿ. ಹಂಗೆ ಇದು ನಿಮಗೆ ಭಾಳ ಚಲೋ ಅನಿಸುತ್ತಂದ್ರೆ ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿರಿ. ಭಾಳ ದೊಡ್ಡದು ವಿಡಿಯೋ ಆಗೋದು ಅನಿಸ್ತಿದ್ದ. ಸೊ ಅಷ್ಟು ದೊಡ್ಡದು ಮಾಡೋಕೆ ಹೋಗೋದು ಬೇಡ. ಡೈರೆಕ್ಟಾಗಿ ಬೆಳಗಾವಿ ಸಿಗುನು, ಬೆಳಗಾವಿಯಿಂದ ಎಲ್ಲಿ ನಾಷ್ಟ ಮಾಡ್ತೇವೆ ಅಲ್ಲಿ ಸಿಗುನು, ಅಲ್ಲಿಂದ ಊಟಕ್ಕೆ ಸಿಗುನು ರೀ. ಊಟದಿಂದ ಡೈರೆಕ್ಟ್ ನಾವು ಏನು ರೆಸಾರ್ಟ್ ಮಾಡೇವಲ್ರಿ ಆ ರೆಸಾರ್ಟ್ ಹೋಗಿ ಸಿಗುನು ಅಂತ. ಸೊ ಎಂಜಾಯ್ ಮಾಡಿರಿ. ಇಲ್ಲಿ ಬೆಳಗಾವಿಗೆ ಹೋಗಿ ಗಾಡಿ ಪೂಜೆ ಮಾಡಿಕೊಂಡು, ಅಂದ್ರೆ ಒಂದು ಶಾರ್ಟ್ ಪೂಜೆ ಐತಂತ. ಸೊ ಆ ಶಾರ್ಟ್ ಪೂಜೆ ಮಾಡಿಕೊಂಡು ಅಲ್ಲಿಂದ ಬಿಡೋದೈತಿ, ಅಲ್ಲಿಂದ ಫ್ಲ್ಯಾಗ್ ಆಫ್ ಆಗೋದೈತಿ. ಲೆಟ್ಸ್ ಗೋ. ಕುಂದಾನಗರಿ ಬೆಳಗಾವಿಗೆ ಹಾರ್ದಿಕ ಸ್ವಾಗತ, ಸುಸ್ವಾಗತ. ರಾಣಿ ಚೆನ್ನಮರ್ತಕ್ಕೆ ತಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಸೊ ಇಲ್ಲಿಂದ ನಮ್ಮ ರೈಡ್ ಶುರುವಾಗೋದೈತಿ. ನಮ್ಮ BMS ಸ್ಕ್ವಾಡ್ ಎಲ್ಲಿದ್ದಾರೆ ನೋಡ್ಬೇಕು ಇವಾಗ. ಓಹೋ ಜಿಜೆ ಭಾಯ್ ಅವರ. ಜಿಜೆ ಭಾಯ್ ನಮಸ್ತೆ. ಗೊತ್ತಾಯ್ತಿಲ್ರಿ ಯಾರಂತೇಳಿ? ಬರಾತಾರ ಸರ್ ಅದಾರ, ನಮ್ಮಿಂದ ಇದಾರ ಬರಾತಾರ. ಹಾಂ ರಾಹುಲ್ ರೀ. ವಿ ಕಾಲ್ ರ್ಯಾಂಡಿ ಬಾಯ್.
ಸೊ ಇವರು ನೋಡ್ರಿ ಆರ್ಗನೈಸರ ಜಿಜೆ ಬಾಯ್ ಅಂತೇಳಿ. ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್, ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಇಲ್ಲಿ ಗ್ಯಾದರ್ ಆಗಿದ್ದೀವಿ ನಾವು. ಇದು ನಿಮಗೆ ಕನಾಗದಿತ್ತಲ್ರಿ, ಬೆಳಗಾವಿ ಗಣಪತಿ ಗುಡಿ. ಇಲ್ಲಿ ನಮ್ಮ ಬೈಕೆಲ್ಲ ನಿಂತಿದ್ದೆವು. ಸಕಲೇಶ್ಪುರ ರೈಡ್ 2026 ಏಪ್ರಿಲ್ 3ರಿಂದ 5. ಸೊ ಇದನ್ನು ಹಚ್ಚಕ್ಕೆ ಕೊಟ್ಟಿದ್ದರು, ಇವಾಗ ಹಚ್ತೀನಿ. ಒಂದು ಆಲ್ರೆಡಿ ಐತಿ, ಇವಾಗ ಇದು 2ನೇ ಸಲ ಹೋಗೋದ. ಎಸ್, ಇದು ಸಕಲೇಶ್ಪುರ ಇಲ್ಲಿತ್ತು, ಇದು ಸಕಲೇಶ್ಪುರ ಇಲ್ಲಿ ಕೂಡಲಿ. ಇದು ಬೆಲ್ಗಮ್ ಮೋಟೋಸ್ಪಾಡ. ಇದು ಒನ್ ಲೈಫ್ ಬೈಕರ್ ಟ್ರಿಪ್. ಇದ್ರಾಗ ನಮ್ಮೆಲ್ಲ ಡಾಕ್ಟರ್ಸ್ ಇದ್ದರು. ಇದ್ರಾಗ ಡಾಕ್ಟರ್ಸ್ ಜೊತೆ ಎಲ್ಲ ದೋಸ್ತರು ಇದ್ದಾರೆ. ಸರ್ ಗುಡ್ ಮಾರ್ನಿಂಗ್ ರೀ, ಹೆಂಗಿದ್ದೀರಿ ಸರ್? ಆರಾಮಿದ್ದೀರಿ? ನಾವಂತೂ ಆರಾಮಿದ್ದೀವಿ ಸರ್. ಗಾಡಿ ಪೂಜೆ ಆಗಕತ್ತೈತಿ. ಬೈ ಸೇಮ್ ಟು ಸೇಮ್ ಇದಿರಲ್ಲ ಇಬ್ಬರು. ಇಲ್ಲಿ ನೋಡಿ, ಇಲ್ಲಿ ಹಾಕೊಂಡು ಕೂತಾರು. ಇದನ್ನು ನೋಡ್ರಿ, ನಮ್ಮ ಟ್ರೂಪ್ BMS ಬೆಲ್ಗಮ್ ಮೋಟೋಸ್ಕ್ವಾಡ್ದವ್ರ ಈ ಒಂದು ಟ್ರಿಪ್ಪನ್ನು ಆಯೋಜನೆ ಮಾಡಿದರು. ಇವಾಗ ಎಲ್ಲರೂ ರೆಡಿಯಾಗಿದ್ದರು ಇಲ್ಲಿಂದ ಎಸ್ಕೇಪ್ ಆಗಕ್ಕೆ, ಬೆಳಗಾವಿಯಿಂದ ಎಸ್ಕೇಪ್ ಆಗಕ್ಕೆ. ಸೊ ಇದು ಟೀಮ್ ನಮ್ಮದು. वेरी गुड मॉर्निंग। आज एक वन ऑफ द मेमोरेबल राइड पे जा रहे हैं जो होने वाला है ये BMS के लिए, क्योंकि BMS में इस साल का ये सबसे बड़ा राइड है 1000 किलोमीटर्स का। तो आज हम लोग जाने वाले हैं सकलेशपुर से थोड़ी जगह पे एक माविन कट्टी बोल की जगह है जहाँ पे हमारा रिजॉर्ट है। तो एग्जैक्टली यहाँ से 471 किलोमीटर रहेगा वो 80 से 90। ನಮ್ಮ ಜಿಜೆ ಅವರು ನಾವು ಹೆಂಗೆ ಹೋಗೋದು, ಎಲ್ಲಿ ಹೋಗೋದು, ಏನು ಮಾಡೋದು ಅದನ್ನೆಲ್ಲ ಹೇಳ್ಕೊಡಕತ್ತಾರೆ ನಮ್ಗೆ. बाकी जो पिलियन है राइडर जब राइड करता है तो आप प्लीज़ उसके कंधे पे हाथ मत रखिए, क्योंकि थोड़ा डिस्टर्ब होगा। ओके, जो भी पिलियन है, क्योंकि गाड़ी तेज़ रहेगी। कंधे की जगह पे यहाँ पे कमर पे हाथ रखिए, कंधे पे मत रखिए, डिसबैलेंस होता है। थैंक यू सर, थैंक यू। टेल पे सर, हैप्पी राइडिंग। ಥ್ಯಾಂಕ್ ಯು ಸರ್. हैप्पी राइडिंग। ಚಾಕ್ಲೇಟ್ ಕೊಟ್ಟಾರಪ್ಪ, ಡೈರಿ ಮಿಲ್ಕ. ಖುಷಿಲೇ ಹೋಗಿ ಬರ್ರಿ, ಸೇಫಾಗಿ ಹೋಗಿ ಬರ್ರಿ ಅಂತೇಳಿ ಚಾಕ್ಲೇಟ್ ಡಿಸ್ಟ್ರಿಬ್ಯೂಟ್ ಮಾಡಿ ನಮ್ಮನ್ನು ಬೀಳ್ಕೊಡುಗೆ ಮಾಡಕತ್ತಾರು. ಇಟ್ಸ್ ನಾಟ್ ಬೀಳ್ಕೊಡುಗೆ, ನಮ್ಮನ್ನ ಕಳ್ಸಕ್ಕೆ ಬಂದಾರ ಅವರು, ಹೋಗಿ ಬರ್ರಿ ಅಂತೇಳಿ. ಸೊ ಬರ್ರಿ, ಲೆಟ್ಸ್ ರೈಡ್. ಬೈ ಓಕೆ, ಮೈ ಡಾಲು ಕ್ಯಾ? ऑल द बेस्ट। ಥ್ಯಾಂಕ್ ಯು ಸರ್. The one of the youngest rider in our group BMS. ಸರ್ ಆವಾಗಲೇ ಮಾತಾಡ್ಸಿನಿ ಸರ್ಗೆ, ಇಷ್ಟು ಚಂದ ಮಾತಾಡ್ರಲ್ರಿ ನಮ್ಗೆ. ಯಾವ ರೀತಿ ಹೇಳಿದ್ರದ್ರೆ ಅದನ್ನು ನಿಮ್ಗೆ ಆಮೇಲೆ ಹೇಳ್ತೀನಂತ. ಸೊ ಫ್ಲ್ಯಾಗ್ ಆಫ್ ಹಾಕಕತ್ತೈತಿ ಇಲ್ಲಿ, ಫ್ಲ್ಯಾಗ್ ಆಫ್ ನೋಡೋಣ ಅಂತ. ಪ್ರಾಬ್ಲಮ್ ಈಸ್ ಪ್ರಾಬ್ಲಮ್, ನೋ ಪ್ರಾಬ್ಲಮ್ ಈಸ್ ನೋ ಪ್ರಾಬ್ಲಮ್. ಎಷ್ಟು ಚಂದ ಹೇಳಿರೋರು. ಇಲ್ಲೇ ಅದಾರ ಸರ್. ಥ್ಯಾಂಕ್ ಯು. ಚಲೋ 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 ಚಲೋ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೆಕ್ಸ್ಟ್ ರೈಡ್ ಹೋಗಿ ಸಿಗೋಣ ಸರ್. ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್, ಬಾಯ್ಸ್ ಆ್ಯಂಡ್ ಗರ್ಲ್ಸ್, ನಮ್ಮ ರೈಡ್ ಇವಾಗ ಶುರು ಆಗೈತಿ. ದೇವರೇ ಎಲ್ರನ್ನ ಕಾಪಾಡು, ಎಲ್ರಿಗೂ ಒಳ್ಳೇದು ಮಾಡು. ಈ ರೈಡು, ಈ ಪಯಣ ಎಲ್ಲ ಸುಖಮಯವಾಗಿರಲಿ, ದ ಬೆಸ್ಟ್ ರೈಡ್ ಆಗಿರಲಿ. ಫ್ಲ್ಯಾಗ್ ಆಫ್ ಆಯಿತು, ಪೂಜಾ ಆಯಿತು, ನಮ್ಮ ರೈಡ್ ಇವಾಗ ಶುರುವಾಯಿತು. ಸಕಲೇಶ್ಪುರ ಹೊಂಟಿದ್ದೀವಿ. ಸಕಲೇಶ್ಪುರ ಒಳಗೆ ಆಲ್ರೆಡಿ ಒಂದು ಹೋಟೆಲ್ ಬುಕ್ ಆಗೈತಿ. ಅಲ್ಲಿ ಹೋಗಿ ಅಲ್ಲಿರ್ತಕ್ಕಂತಹ ಎಲ್ಲ ಪ್ಲೇಸ್ನ ಎಂಜಾಯ್ ಮಾಡೋದೈತಿ. ನಾವು ಏನೇನು ನೋಡ್ತೀವಿ ಅದನ್ನು ಈ ಒಂದು ವಿಡಿಯೋ ಮೂಲಕ ನಿಮಗೆ ತೋರಿಸುವಂತಹ ಪ್ರಯತ್ನ ಮಾಡಕತ್ತೀವಿ. ನಾವು 13 ಜನ ಇದ್ದೀವಿ. ಈ ಒಂದು ರೈಡನ್ನು ಮಸ್ತ್ ಮಜಾ ಮಾಡೋಣ ಅಂತ ಬನ್ನಿ. ಶುಭೋದಯ ಎಲ್ಲರಿಗೂ. ನೋಡ್ರಿ ನಮ್ಮ ಸುವರ್ಣ ವಿಧಾನಸೌಧ. ಆ ಕಡೆ ಸೂರ್ಯ ಹುಟ್ಟಾಕದನು, ಈ ಕಡೆ ನಮ್ಮ ವಿಧಾನಸೌಧ, ಸುವರ್ಣ ವಿಧಾನಸೌಧ ಹೆಂಗೆ ಕಾಣಕತ್ತೈತಿ ನೋಡ್ರಿ. ಮಿಂಚಿಂಗ್ ವಾವ್.
ಏನು ನಜಾರ ಐತ್ರಿ. ನಿಮಗೆ ಹೆಂಗೆ ಕಾಣೈತಿ ಗೊತ್ತಿಲ್ಲ, ಕರೆ ನನ್ನ ಕಣ್ಣಿಗಂತೂ ಸೂಪರ್ ಆದಂತಹ ನಜಾರ ಕಾಣೈತಿ. ಮುಂದೆ ನಮ್ಮ ರೈಡರ್ಸ್ ಹೊಂಟಿದಾರು. ಜಿಜೆ ಅವ್ರನ್ನಂತೂ ಭೇಟಿ ಮಾಡಿಸಿದ್ದೀನಿ ನಿಮ್ಗೆ. ಇನ್ನು ಉಳಿದಂತಹ ಶ್ರೀಧರ್ ಅಂತೇಳಿ ಒಬ್ಬರು ಪರಿಚಯ ಆದರು. ಆಮೇಲೆ ರೊಟ್ಟಿ ಅಂತೇಳಿ ಇದ್ದರು. ಆಮೇಲೆ ಚತುರ್ ಸಿಂಗ್ ಅಂತ ಇದ್ದರು. ಇನ್ನೂ ಬೇರೆ ಬೇರೆ ಯಾರ್ಯಾರದಾರೋ ಅವ್ರನ್ನೆಲ್ಲರನ್ನೂ ಭೇಟಿ ಮಾಡಿಸ್ತೇನಂತ. ಸೊ ಸ್ಟೇ ಟ್ಯೂನ್ ಆಗಿರ್ರಿ. ಒಂದು 5 ನಿಮಿಷ ರೆಸ್ಟ್ ಮಾಡಿದ್ದಕ್ಕೆ ನಮ್ಮ ಟೀಮ ಎಲ್ಲಿ ಹೋಗೈತಿ. ಆಮೇಲೆ ನಾವು ನಿಂತೇವೆ ಅಂತೇಳಿ ಪಾಪ ಅವರ ನಮ್ಮ ಆರ್ಗನೈಸರ್ ಜಿಜೆ ಅದಾರಲ್ರಿ, ಪಾಪ ಜಿಜೆ ಮತ್ತೆ ವಾಪಸ್ ಬಂದುಬಿಟ್ರು ಅವರು. ಏನಾಯ್ತಂತೆ ಕೇಳಕ್ಕೆ. ಮತ್ತೀಗ ನಾವು ಅವ್ರನ್ನ ಬಿಟ್ಟು ಬಂದೀವಿ. ನಮ್ಮ ಟೀಮ್ ಅಲ್ಲೈತೆ ನೋಡ್ರಿ. ಎಸ್ ಅಂದ್ರೂ ಬಂದೀವಿ ನಾವು. ಪಾಪ ನಮ್ಮ ಸಂಬಂಧ ಮತ್ತೊಂದು 2 ಜನ ನಿಂತರು ಅವ್ರು. ಏನಾಯ್ತೇನೋ ಅಂತೇಳಿ ನೋಡೋ ಸಲುವಾಗಿ ನಿಂತಿದ್ರು ಅವರು. ಇದೆ ನೋಡ್ರಿ ಟೀಮ್ ಅಂದರೆ ಇದೆ, ಗ್ರೂಪ್ ಅಂದರೆ ಇದೆ. ಗ್ರೂಪ್ ಒಳಗೆ ಯಾಕೆ ಹೋಗ್ಬೇಕು ಅಂದರೆ ಇದ್ರ ಸಲುವಾಗಿ ಹೋಗ್ಬೇಕು. ಎಲ್ಲರೂ ಕೇರ್ ಮಾಡ್ತಾರೆ ಏನಾಗೈತಿ ಏನಿಲ್ಲ ಅಂತೇಳಿ. ಬಟ್ ಸೋಲೋ ರೈಡ್ ಹೋದ್ರೆ ಏನಾಕೈತ್ರಿ, ಅದು ಒಂದು ಮಜಾ ಇರ್ತೈತಿ. ಬಟ್ ಏನಾದರೂ ಆದ್ರೆ ಯಾರು ಕೇಳೋರಿಲ್ಲ ಆಗಿರ್ತಾರ್ರಿ ಅಲ್ಲಿ. ಲಾಸ್ಟಿಗೆ ಇಲ್ಲಿ ಸಿಕ್ಕರು ನೋಡ್ರಿ ನಮಗೆ ಇವರ. ಓನ್ಲಿ 70-80 ಸ್ಪೀಡ್ ಹೊಂಟಾರವ್ರ. ನಾವು ಅದೇ ರೀತಿಯಾಗಿ ಹೋಗ್ಬೇಕಿನ್ನ ಅವ್ರ ಜೋಡಿ ಬಂದ್ವಿ. ಮುಂದೆ ಹೊಂಟಿದಾರಲ್ರಿ ಅವರ ನಮ್ಮ ಜೊತೆನೂ ನಿಂತಿದ್ರು ಅವರ. ಏನಾಯ್ತು ಏನೋ ಅಂತ. ಗ್ರೂಪ್ ಒಳಗೆ ಡಿಸಿಪ್ಲಿನ್ ಅಂದರೆ ಹಿಂಗಿರ್ತೈತಿ ನೋಡ್ರಿ. ಒಬ್ಬರು ಬೈಕಿಂದ ಒಬ್ಬರು ಅವ್ರಕ್ಕಿಂತ ಸ್ಪೀಡ್ ಅವ್ರು ಹೋಗೋದಿಲ್ಲ, ಅವ್ರಕ್ಕಿಂತ ಸ್ಪೀಡ್ ಕಮ್ಮಿನೂ ಮಾಡೋದಿಲ್ಲ. ಗ್ರೂಪ್ ಒಳಗೆ ಇರಬೇಕು, ಡಿಸಿಪ್ಲಿನ್ ಆಗಿರಬೇಕು, ಒಂದೇ ಲೈನಾಗಿ ಹೋಗ್ತಿರ್ಬೇಕು. ನನ್ನ ಹಿಂದೆ ಒಂದು 3 ಗಾಡಿ ಇದಾವೆ ರೀ, ನನ್ನ ಮುಂದೆ ಒಂದು 5 ಗಾಡಿ ಇದಾವೆ. ಡಿಸಿಪ್ಲಿನ್ ಇರ್ತೈತ್ರಿ. ನೀವು ಹೆಂಗೆ ಹೋಗ್ಬೇಕು ಅನ್ನೋದು ಅವರ ಹೇಳ್ಕೊಡ್ತಾರೆ, ಇದೇ ರೀತಿ ಹೋಗ್ಬೇಕಂತೇಳಿ. ಆಲ್ಮೋಸ್ಟ್ 80 ಸ್ಪೀಡ್ ಲಾಸ್ಟ್ ಇದೆ, ಇದಕ್ಕಿಂತ ಜಾಸ್ತಿ ಹೋಗಬಾರ್ದು. ಜಸ್ಟ್ ಇವಾಗ ನಾವು ಬಂದಿರೋದು ಹುಬ್ಬಳ್ಳಿ ಧಾರವಾಡ. ಈ ಕಡೆ ಹೋದ್ರೆ ಧಾರವಾಡಕ್ಕೆ ಬರ್ತೈತಿ. ಪೇಡೆದಂಥ ಮನ್ಸಿರೋಂಥ ಧಾರವಾಡ ಮಂದಿಗೆ ನಮಸ್ಕಾರ ರೀ. ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್, ಬಾಯ್ಸ್ ಆ್ಯಂಡ್ ಗರ್ಲ್ಸ್, ನಮ್ಮ ಫಸ್ಟ್ ಸ್ಟಾಪ್ ಇಲ್ಲಿ ಆಗೋದೈತೆ ನೋಡ್ರಿ. ಸಾಯಿ ಗಣೇಶ್ ಪ್ಯೂರ್ ವೆಜ್. ಇಲ್ಲಿಂದ ನಾಷ್ಟ ಮಾಡ್ಕೊಂಡು ಮುಂದೆ ಹೋಗೋದೈತಿ. ಸೊ ಇಲ್ಲಿ ನಾಷ್ಟ ಮಾಡಿಕೊಂಡು ಹೋಗಿಬಿಡೋದು. ನಮ್ಮ ಫಸ್ಟ್ ಸ್ಟಾಪ್ ಇದೆ. ಇಲ್ಲಿ ಸ್ಟಾಪ್ ಮಾಡಿಕೊಂಡು ಒಂದು ಸ್ವಲ್ಪ ನಾಷ್ಟ ಮಾಡಿಕೊಂಡು ಆಮೇಲೆ ಮುಂದೆ ಮತ್ತೆ ನಮ್ಮ ಪ್ರಯಾಣ ಶುರು ಮಾಡೋದೈತಿ. ಜಿಜೆಬಾಯಿ ಇನ್ನೂ ನಮ್ಮನ್ನು ಏನು ಸ್ವಲ್ಪ ನೋಡೋಕೆ ಏನು ನಿಂತರು. ಜಿಜೆಬಾಯಿ ಇನ್ನೂ ತಕ್ಕ ಬರಲಿಲ್ಲ ನಮ್ಮ ಜೋಡಿ ಅವರು. ನಿನ್ನ ತಪ್ಪು ನೋಡಿದು, ನಿಂದಲ್ಲ ಸಣ್ಣ ತಪ್ಪ. ಎಲ್ಲ ಮುಗಿಸ್ಬೋದಪ್ಪ ಒಮ್ಮೆ. ಬೈ ಹೋಗಿ ಇಲ್ಲದ ಹೇಳಾಯ್ತು ನನಗೆ ಗಾಡಿದು. ಹಾಂ ಹೋಗಿ ಎಲ್ಲೇದು ಹೇಳಾಯ್ತು ನೋಡ್ರಿ ನನ್ನ ಗಾಡಿದು. ನಾ ಸರ್ ಬೆನ್ನಾಗ ಮತ್ತೆ ಎಲ್ಲಿ ಬೆಂಕಿ ಐತೆ ಏನು ನೀವು ಬೆಂಕಿದ್ದೀರಿ, ನಿಮಗೆ ಎಲ್ಲಿ ಬೆಂಕಿ ಹತ್ತದ ಸರ. ನಾಷ್ಟ ಮಾಡೋಕೆ ಎಲ್ಲರೂ ರೆಸ್ಟ್ ತೊಗೊಂಡಿವಿ. ಇಲ್ಲಿ ನಾಷ್ಟ ಮಾಡಿಕೊಂಡು ಮುಂದಿನ ಪ್ರಯಾಣ ನಮ್ದು ಶುರುವಾಗೋದ. ಈ ಕೂಸು ಯಾಕೋ ಸಣ್ಣದಾಗೈತಿ. ಬರೀ 100 ಕಿಲೋಮೀಟ್ರಿಗೆ ಹಿಂಗಾದ್ರೆ ಹೆಂಗೋ ಬೈ. ಸೊ ನಮ್ಮೆಲ್ಲ ಹತಿಯಾರ್ಗಳನ್ನ ತೆಗೆದಿಟ್ಟಿದ್ದೀವಿ. ನಮ್ಮ ಸೆಕೆಂಡ್ ಬ್ರೇಕ್ ಎಲ್ಲಿ ಆಗೋದು ಅಂದ್ರೆ ದಾವಣಗೆರೆ ಒಳಗೆ. ಯಾಕಂದ್ರೆ ದಾವಣಗೆರೆ ಹತ್ರನ ಎಲ್ಲೋ ಒಂದು ಕಡೆ ಇಳಿದ ಆಮೇಲೆ ನಾವು ಸಂತೆಬೆನ್ನೂರು ರೋಡ್ ಹಿಡಿಬೇಕು. ನಾ ಅಂತೂ ಸಂತೆಬೆನ್ನೂರು ಒಂದು 3 ಸಲರೇ ಬಂದೀನಿ. ಆ ಸಂತೆಬೆನ್ನೂರು ಒಳಗೆ ಒಂದು ಸ್ಪಾಟ್ ಐತಿ. ಆ ಸ್ಪಾಟ್ನ ನೋಡಕ್ಕೆ ಹೊಂಟಿದ್ದೇವೆ ನಾವು. ಅಲ್ಲಿ ನೋಡಿಕೊಂಡು 99 ಮೂವಿ ಅಲ್ಲೇ ಶೂಟ್ ಆಗಿತ್ತು. ಒಂದು ಸೀನ್ ಬರ್ತಿದ್ರೆ ಅದ್ರೊಳಗೆ ಗಣೇಶ್ ಅವರ ಫೋಟೋಗ್ರಾಫಿ ಹೇಳ್ಕೊಡ್ತಿರ್ತಾರೆ ಸ್ಟೂಡೆಂಟಿಗೆ.
ಸೊ ಆ ಟೈಮ್ ಒಳಗೆ ಸಿಚುವೇಶನ್ದಾಗ ಅಲ್ಲೊಂದು ಶೂಟ್ ಆಗೈತಿ, ಅದನ್ನು ನೋಡ್ಕೊಂಡು ಹೋಗೋೈತಿ. ಅದಕ್ಕೆ ಕಲ್ಯಾಣಿನೋ ಏನೋ ಕರೀತಾರೆ, ನಂಗೆ ಅಷ್ಟು ನೆನಪಿಲ್ಲ. ಬಟ್ ಇದು ನಾ 3ನೇ ಸರ್ತಿ ಹೋಗೋದಲ್ಲಿ. ನಮ್ಮ ಮುಂದೆ ಜೆ ಅವರ ಬೈಕ್ ರೈಡ್ ಮಾಡಾಕತ್ತಾರು, ಅವರ ಫ್ಯಾಮಿಲಿ ಜೊತೆ ಬಂದಾರಂತವ್ರ. ಆಗಲೇ ಸ್ವಲ್ಪ ಪರಿಚಯ ಮಾಡಿಕೊಟ್ರು ಎಲ್ಲರೂ. ಗೀತಾ ರೊಟ್ಟಿ ಅಂತೇಳಿ, ಆಮೇಲೆ ಚತುರ್ ಸಿಂಗ್ ಅಂತೇಳಿ ಅವರು ಇಬ್ರಿಗೆ ಬಂದರು. ಸೊ ರೈಡ್ ಮಸ್ತಾಗಿ ಹೊಂಟೈತ್ರಿ. ನಾಷ್ಟ ಅಂತೂ ಸೂಪರಾಗಿ ಮಾಡಿದ್ದೀವಿ. ನಮ್ಮ ಮುಂದಿನ ಪಯಣ ಈ ರೀತಿ ನಡೆದೈತಿ. ಸೊ ಎಂಜಾಯ್ ಮಾಡಾಕತ್ತೀವಿ ರೀ ನಾವಂತೂ. 90, 80, 90, 80 ಇಷ್ಟ ಸ್ಪೀಡ. ಲಾಸ್ಟ್ ಅಂದ್ರೆ 95, 100 ಅಂತೂ ಇಲ್ಲೇ ಇಲ್ಲ. ಸೊ ಇದು ಡಿಸಿಪ್ಲಿನ್ ಅಂದ್ರೆ ಈ ರೀತಿನೇ ಹೋಗ್ಬೇಕು. ಇವಾಗ ನಾವು ಎಲ್ಲಿದ್ದೀವಿ ಅಂದ್ರೆ ಸಿಗ್ಗಾವಿ ಒಳಗಿದ್ದೀವಿ. ಸಿಗ್ಗಾವಿ ದಾಟ್ಕೊಂಡ ದಾವಣಗೆರೆ ಹೊಂಟಿದ್ದೀವಿ. ನಮ್ಮ ರೈಡರ್ಸ್ ಎಲ್ಲ ಫುಲ್ 100, 90 ಹೊಡ್ಯಾಕತ್ತಾರೆ. ಯಾಕಂದ್ರೆ ರೋಡ ಅಷ್ಟು ಫ್ರೀ ಐತಿ, ಹಂಗಾಗಿ ಹೊಡ್ಯಾಕತ್ತಾರೆ ಗಾಡಿ. ನಮ್ಮ ಸರ್ವೇಶ್ ಗುರು ಸರ್ ಅಷ್ಟೇ ಹಿಂದಿದರು. ಆ್ಯಂಡ್ ಇವರು ಪವನ್ ಅಂತೇಳಿ, ಇವ್ರದ್ದು ರಾಯಲ್ ಎನ್ಫೀಲ್ಡ್ ಇಂಟರ್ಸೆಪ್ಟರ್ ಐತಿ. ಆಮೇಲೆ ಮುಂದೆ ಒಬ್ರು ಹೊಂಟಿದ್ದಾರೆ, ಅವ್ರದ್ದು MH12 ಅದು ಬುಲೆಟ್ ಐತಿ. ಆಮೇಲೆ ಇಲ್ಲಿ ನಮ್ಮ ಕಪಲ್ಸ್ ಬರಾಕತ್ತಾರೆ, ಇವರ ಚತುರ್ ಸಿಂಗ್ ಮತ್ತು ಗೀತಾ ರೊಟ್ಟಿ ಅಂತೇಳಿ, ಅವ್ರದ್ದು ಎಕ್ಸ್ಪಲ್ಸ್ ಐತಿ. ಹಿಂಗೆ ಮಸ್ತ್ ಮಜಾ ಮಾಡ್ಕೋತ ಹೊಂಟಿದ್ದೇವೆ ನಾವು. ಏನೋ ಒಂಥರ ಖುಷಿ ಐತ್ರಪ್ಪ ಈ ಒಂದು ರೈಡ್ ಮಾಡಿದ್ರೋಗ. ನಮ್ಮ ಸರ್ವೇಶ್ ಗುರು ಅವರು ಒಬ್ಬರ ಆರಾಮ್ ಹಾಡು ಕೇಳ್ಕೋತ ಎಂಜಾಯ್ ಮಾಡ್ಕೋತ ಬರತ್ತಾರವ್ರ. ಜೊತೆಯಲ್ಲಿ ಇರುವೆನು ಹೀಗೆ ಎಂದು, ಹೊಸ ಹರುಷವ ತರುವೆನು ಇಂದು ಎಂದು. ಓ ಎಂತ ಮಾತಾಡಿದೆ ಇಂದು ನೀ, ಎಂತ ಮಾತಾಡಿದೆ ನನ್ನ ಮನಸ್ಸಿನ ಭಾವನೆ ನೀ ಹೇಳಿದೆ. ಜೊತೆಯಲ್ಲಿ ಇರುವೆನು ಹೀಗೆ ಎಂದು, ಹೊಸ ಹರುಷವ ತರುವೆನು ಇಂದು ಎಂದು. ಹೇ ಆಹಾ ಲಾ 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 ಲಾ. ಕಾಲವನ್ನು ತಡೆಯೋರು ಯಾರೂ ಇಲ್ಲ, ಗಾಡಿಯನ್ನ ಹಿಡಿಯೋರು ಎಲ್ಲೂ ಇಲ್ಲ. ನನ್ನಿಂದ ನಿನ್ನಿಂದ ನನ್ನ ದೂರ ಮಾಡಲು ಎಂದೂ ಆಗಲ್ಲ. ಊರೊಂದು ಏತಕ್ಕೆ ಬೇಕು, ನೆಲೆಯೊಂದು ಏಕಿರಬೇಕು. ಎಲ್ಲಿರಲಿ ನಮ್ಮ ಊರದೇ, ನಮಗಿಲ್ಲಿ ಯಾರ ಹಂಗಿದೆ. ಬಾಳೋಣ ಹಾಯಾಗಿ ನಾವು. ರಾಣಿಬೆನ್ನೂರು ಓನ್ಲಿ 1 ಕಿಲೋಮೀಟರ್. ಹಾಯ್ ರಾಣಿಬೆನ್ನೂರು, ಹೆಂಗಿದೆ ರೀ? ರಾಣಿಬೆನ್ನೂರಲ್ಲಿ ಬೆನ್ನಾಲಿ ಗಾಡಿ ಅಂತ ಹೋಗಕತ್ತೈತಿ ನೋಡ್ರಿ. ಸರ್ ಎಂಜಾಯ್. ಸೆಕೆಂಡ್ ಬ್ರೇಕ್ ಇಲ್ಲೇ ತಗೊಳ್ಳೋದಾಯ್ತು, ಯಾಕಂದ್ರೆ ನಮ್ಮ 2 ಮಂದಿ ರೈಡರ್ಸ್ ಇನ್ನೂ ಬರವಾರು. ಹಾಂ ರೀ, ಎಲ್ಲ 100. ಹಾಂ, ಎಳ್ನೀರು ಬ್ರೇಕ್ ತೊಗೊಂಡೇವು. ಮತ್ತೆ ನಮ್ಮ ಬಾಯಿ ನಿದ್ದೆ ಮಾಡತ್ತಂದ್ರೆ ಹಿಂದೆ ಕೂತು ಹಿಂಗೆ ಹೇಳೋ ಅಂದ್ರೆ ಹೇಳಾಗ್ತಾ. ಇವಾಗ ರ್ಯಾಂಡಿ ಬಾಯ್ ಅವರು ಇಲ್ಲಿಂದ ಒಂದು 30 ಕಿಲೋಮೀಟ್ರ್ ಹೊಡಿತಾರಂತ. ದಾವಣಗೆರೆ ಐತಿ, ಆ ದಾವಣಗೆರೆ ತನಕ ನಮ್ಮ ರ್ಯಾಂಡಿ ಬಾಯ್ ಅವ್ರು ಹೊಡಿಲಿ. ನಾ ಒಂದು ಸ್ವಲ್ಪ ವಿಡಿಯೋ ಮಾಡ್ತೇನೆ. ಇವಾಗ ಅವಂಗ ವಿಡಿಯೋ ಮಾಡೋಣ ಅಂತೇಳಿ ದಂಡಿ ವಿಡಿಯೋ ತೊಗೊಳಕದ. ನಾ ಹೆಂಗೆ ಮಾಡ್ತೇನೆ ಅನ್ನೋ ತೋರಿಸ್ಕೊಡ್ತೇನೆ. ನಾವು ಯಾವಾಗ ಕಲಿಯಾವೋ ಹಿಂಗಾದ್ರೆ ಕ್ಲಾಸಸ್ ಅಲ್ಲೋ, ನೀ ಬರೀ ನನ್ನ ಜೋಡಿ ಇದ್ದು ತಿಳ್ಕೊಂಡಿರೋನೇ ಎಲ್ಲದು ಕಲಿತಿದ್ದಿ. ಹಾಂ, ಲಾಸ್ಟ್ ಬೆಂಚದವ್ರೆ ಎಲ್ಲ ಇಲ್ಲಿ ಇರೋರೆಲ್ಲ ಲಾಸ್ಟ್ ಬೆಂಚದವ್ರೆ ಅದಾರೆ. ಫಸ್ಟ್ ಬೆಂಚದವ್ರು ಯಾರು ಇಲ್ಲ. ನೀ ನೋಡಿ, ಇಲ್ಲಿ ಸಾಲಿಗೆ ಹೋಗಿಲ್ಲಂತೆ.
ನೋಡಿದಿ ಫಸ್ಟ್ ಬೆಂಚದವರೆಲ್ಲ ಹಾಸ್ಪಿಟಲ್ಗೆ ಬರೋದಾರ. ಪವನ್ ಇಂಟರ್ಸೆಪ್ಟರ್ ತೊಗೊಂಡು ಬಂದರು. ಗೋಕಾಕ್ ಅಲ್ರಿ ಬೈ, ಇರಾಕ್ ಬೆಳಗಾವಿ, ಬಟ್ ಅವ್ರ ನೇಟಿವ್ ಇರೋದ ಗೋಕಾಕ್. ಕಲ್ಲೋಳಿಯಾ? ಕಲ್ಲೋಳಿ ಹನುಮಪ್ಪ. ಫುಲ್ ಡೀಟೇಲ್ದಾಗ ಹೋಗ್ಬೇಡ್ರಿ, ಮಂದಿ ಬಂದಾರ ಮತ್ತೆ. ಹಾಂ ಚಲೋ ಬೈ. ಸೆಕೆಂಡ್ ಬ್ರೇಕ್ ಆಯಿತು, ಇವಾಗ ಥರ್ಡ್ ಬ್ರೇಕ್. ಸಾವಕಾಶ್ ಬೈ, ಥರ್ಡ್ ಬ್ರೇಕಿನ ಎಲ್ಲಿ ಮಾಡ್ತಾರೋ ಗೊತ್ತಿಲ್ಲ. ಹೋಗ್ತಾ ಇರೋದೇ ದಾವಣಗೆರೆ ಬೆಣ್ಣೆ ದೋಸೆ. ಹಾಯ್ ಎಲ್ರಿಗೂ ನಮಸ್ಕಾರ. ನಾವು ಇವಾಗ ದಾವಣಗೆರೆ ಒಳಗಿದ್ದೇವೆ. ದಾವಣಗೆರೆಯಿಂದ ಸ್ವಲ್ಪ ಮುಂದೆ ಬಂದೇವಿ. ಇಲ್ಲಿಂದ ಸಂತೆಬೆನ್ನೂರು ರೋಡ್ ತೊಗೊಳಕತ್ತೀವಿ. ಎಳ್ನೀರು ಬ್ರೇಕ್ ಆಯಿತು, ಇವಾಗ ಪೆಟ್ರೋಲ್ ಬ್ರೇಕ್. ಎಲ್ಲ ತೋದೈತಿ ಒಳಗೆಲ್ಲ. ಇದು ಪೆಟ್ರೋಲ್ದು ಎರಡನೇ ಬ್ರೇಕ್ ನಮ್ಮದು. ನೀನು ರಾತ್ರಿ ಆ್ಯಕ್ಷನ್ 1300. ಇನ್ನೂ ಆದ್ರೂ ಪೆಟ್ರೋಲ್ ಐತಿ, ಆದ್ರೂ ನಡಕ್ಕೆ ಎಲ್ಲೂ ಬೇಡ ಅಂತೇಳಿ ಹಾಕ್ಕೊಂಡು ಹೋಗೋದು ಇವಾಗ. ಇಲ್ಲಿಂದ ಮತ್ತೆ ಫುಲ್ ಮಾಡ್ಕೊಂಡು ಹೋದರೆ ಇನ್ನು ಲಾಸ್ಟ್ ಸಕಲೇಶ್ಪುರ ಒಳಗೆ ಬೈ ವಾಪಸ್ ಬರುವಾಗ ಮಾಡೋಣ. 940 ಹಾಕಿ ಬಾಗ್ಲ 940 1300 ಇರ್ಲಿ ನಡೀರಿ. ಚಲಂಗೆ ಏನು ಮಸ್ತ್ ನಜಾರ ಐತೆ ನೋಡ್ರಿ. ಆ ಕಡೆ ಈ ಕಡೆ ತೆಂಗಿನ ಗಿಡಗಳ ನಡುವೆ ಹಾದಿ. ವಾ ವಾ ವಾ, ಏನು ಕಾಣ್ತಿದೆ ಅಂತೀರಿ, ಮಸ್ತ್ ಮಜಾ. ಇನ್ನು ಮಳೆಗಾಲ ಒಳಗೆ ಬಂದಿರೋ ಮತ್ತೆ ಇದು ಭಾಳ ಭಾರಿ ಕಾಣ್ತಿತ್ತು. ಒಂದು ಡ್ರೋನ್ ವಿಡಿಯೋ ತೊಗೊಂಡ್ರೆ ಹೆಂಗೆ ಆಗ್ಬೋದು ಇಲ್ಲಿಂದ ವೀ ಅಂತೇಳಿ. ಸಂತೆಬೆನ್ನೂರು, ಐ ಆಮ್ ಬ್ಯಾಕ್ ಅಗೇನ್. 1 ವರ್ಷದ ಹಿಂದೋ ಅಥವಾ 2 ವರ್ಷದ ಹಿಂದೋ ನನಗೆ ಗೊತ್ತಿಲ್ಲ, ಈ ಊರಿಗೆ ಬಂದಿದ್ದೀನಿ. ಇದ್ದ ನೋಡ್ರಿ ನಾವು ಅದನ್ನು ನೋಡಕ್ಕೆ ಬಂದಿರೋದು. ಇದೆ ಇಲ್ಲೇ ಮತ್ತೊಂದು ಬ್ರೇಕ್ ತಗೊಂಡ ಮುಂದೆ ಮತ್ತೆ ಹೋಗಬೇಕು. ಹಾಂ ಇದರಲ್ಲ ಗಣೇಶನ್ ಡೈಲಾಗ್ ಸರ. ಅಲ್ಲಿ ಯಾವ್ದು ಹೇಳ್ಬೇಕ್ರಿ ಗಣೇಶನ್ ಡೈಲಾಗ್? ಇಲ್ಲೇನು ಡೈಲಾಗ್ ಹೊಡೆದಿಲ್ಲ ಸರ್. ಅವು ಫೋಟೋಗ್ರಾಫಿ ಹೆಂಗೆ ಮಾಡೋದಂತ ಹೇಳಿದ್ರಿ. ನಾವು ಅನ್ಬೇಕಾದ್ರೆ ಮಳೆ ಬೀಳ್ಬೇಕ್ರಿ ಗಣೇಶನ್ ಡೈಲಾಗ್ ಹೇಳ್ಬೇಕಾದ್ರೆ. ಪರ ಅಂತ ಹೃದಯ ಕೆರ್ಕೊಂಡು ಹೃದಯ ಗಾಯ ಆಗಿ ಗಾಯ ಕ್ಯಾನ್ಸರ್ ಆಗಿ. ಮೇಡಮ್ ನಾವು ಅದು ಹೆಂಗಾಗೈತ್ರಿ, ಆ ವಿಡಿಯೋ ನಾವು ಮಾಡಲಿಲ್ಲ ಅಂದ್ರೆ ಅದು ಓಡಾನೇ ಇಲ್ಲ. ನಾವು ಅದನ್ನ ಮಾಡಲಿಲ್ಲ ಅಂದ್ರೆ ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್, ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಇವಾಗ ನಾವು ಎಲ್ಲಿದ್ದೀವಿ ಅಂದ್ರೆ ಸಂತೆಬೆನ್ನೂರು ಮುಸಾಫಿರ್ ಖಾನ ಮತ್ತು ಹೊಂಡ ನೋಡಕ್ಕೆ ಬಂದೀವಿ. ಇಲ್ಲಿ ನೋಡ್ಬೋದು ನೀವು. ಸೊ ಆಲ್ರೆಡಿ ನಾವು ಒಂದು 2-3 ಸಲ ಬಂದೇನೆ. ಮತ್ತು ಈಗ ನಮ್ಮ BMS ತಂಡದ ಜೊತೆ ನೋಡ್ಕೊಂಡು ಹೋಗೋಣ ಅಂತ ಬಂದೀನಿ. ಏನು ಮಸ್ತ್ ಐತಿ. ಒಂದು ಸ್ವಲ್ಪ ಸಿನಿಮ್ಯಾಟಿಕ್ ಸೀನ್ಸ್ ಎಲ್ಲ ತೊಗೊಳ್ತೀನಂತ ಇಲ್ಲಿ ನೋಡ್ರಿ ನೀವು. ಆಮೇಲೆ ಇಲ್ಲೇ 99 ಮೂವಿನೂ ಶೂಟಿಂಗ್ ಆಗಿತ್ತು. ಗಣೇಶ್ ಅವ್ರು ಇಲ್ಲೇ ಫೋಟೋಗ್ರಾಫಿ ಹೇಳ್ಕೊಡಕತ್ತಿದ್ರು. ಅದೋ ಒಂದು ಜಾಗ ಅದ. ಸೊ ಜಸ್ಟ್ ನೋಡ್ರಿ ಹೆಂಗೈತಿ ಅಂತೇಳಿ. ಜಲ್ದಿ ಹೋಗ್ಬೇಕು ಐತಿ, ಬಿಸಿಲು ಭಾಳ ಐತಿ, ಸ್ವೆಟ್ಟಿಂಗ್ ಆಗಕತ್ತೈತಿ ಪೂರ ಎಲ್ಲ. Under the bow